ನಮಸ್ತೆ ವೀಕ್ಷಕರೇ, ಲಕ್ಕಿ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಭಾವಿಸ್ತಾ ವೀಕ್ಷಕರೇ ತಮಿಳುನಾಡಿನ ರಾಜಕೀಯದಲ್ಲಿ ಒಂದು ಕ್ಷಿಪ್ರ ಬೆಳವಣಿಗೆ ಆಗ್ತಾ ಇದೆ ಅನ್ನುವಂಥದ್ದು. ಸೊ ಈ ಮುಖಾಂತರ ತಮಿಳುನಾಡಿನ ರಾಜಕೀಯದಲ್ಲಿ ಒಂದು ರೀತಿಯಾದಂತಹ ಒಂದು ಹೊಸ ಯುಗ ಆರಂಭವಾಗ್ತಿದೆ ಅನ್ನುವಂಥದ್ದು. ಸೊ ಯಾಕಪ್ಪ ಅಂದರೆ ತಮಿಳುನಾಡಿನಲ್ಲಿ ಟಿ ವಿ ಕೆ ದಿಗ್ವಿಜಯವನ್ನು ಸಾಧಿಸುವ ಮುಖಾಂತರ 107 ಶಾಸಕರ ಬಲವನ್ನು ಹೊಂದಿದೆ ಅನ್ನುವಂಥದ್ದು. ಸೊ ತಮಿಳುನಾಡಿನ ರಾಜಕೀಯದಲ್ಲಿ ಸರ್ಕಾರ ರಚನೆಗೆ ಬೇಕಾಗಿದೆ. ತಮಿಳುನಾಡಿನಲ್ಲಿ 118 ಶಾಸಕರ ಬೆಂಬಲ ಬೇಕು ಅನ್ನುವಂಥದ್ದು ಸರ್ಕಾರ ರಚನೆಗೆ. ಸೊ ಅವ್ರಿಗೆ ಕೊರತೆಯಾಗಿರ್ತಕ್ಕಂತಹ 11 ಶಾಸಕರ ಬೆಂಬಲವನ್ನು ಅವರು ಕಾಂಗ್ರೆಸ್ನಿಂದ ಪಡೀಲಿಕ್ಕೆ ಸಿದ್ಧವಾಗಿದ್ದಾರೆ ಅನ್ನುವಂಥದ್ದು. ಸೊ ಇದಕ್ಕೆ ಸಂಬಂಧಪಟ್ಟಕ್ಕೆ ಕಾಂಗ್ರೆಸ್ ಕೂಡ ಅಫಿಷಿಯಲ್ ಅನೌನ್ಸ್ಮೆಂಟನ್ನು ಮಾಡ್ತಾ ಇದೆ. ನಾವು DMK ಮೈತ್ರಿಕೂಟದಿಂದ ಹೊರಬಂದು TVK ಪಕ್ಷಕ್ಕೆ ತಮ್ಮ ಬೆಂಬಲವನ್ನು ಘೋಷಣೆ ಮಾಡಿದ್ದಾರೆ ಅನ್ನುವಂಥದ್ದು. ಇದಕ್ಕೆ ಸಂಬಂಧಪಟ್ಟಾಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಅದರ ಜೊತೆಗೆ ಪಶ್ಚಿಮ ಬಂಗಾಳದಲ್ಲಿ ಆಗಿರ್ತಕ್ಕಂತಹ ಏನು ಮಮತಾ ಬ್ಯಾನರ್ಜಿಯವರ ಒಂದು ಅತಿ ದೊಡ್ಡ ಹೇಳಿಕೆ ಬರ್ತಾ ಇದೆ ಅನ್ನುವಂಥದ್ದು, ಅವರ ಹೇಳಿಕೆಯ ಕುರಿತಾಗಿ ಕೆಲವು ವಿಶ್ಲೇಷಣೆಯನ್ನು ಕೊಡ್ತಾ ಹೋಗ್ತೀನಿ. ಸೊ ಯಾರಿನ್ನೂ ನಮ್ಮ ಲಕ್ಕಿ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ, ಸೊ ಎಲ್ಲರೂ ಕೂಡ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಅಂತ ಹೇಳ್ತೀನಿ. ಸ್ನೇಹಿತರೆ, ತಮಿಳುನಾಡಿನ ರಾಜಕೀಯದಲ್ಲಿ ಅತಿ ದೊಡ್ಡ ರಾಜಕೀಯ ಕ್ರಾಂತಿ ಆಗ್ತಾ ಇದೆ ಅನ್ನುವಂಥದ್ದು. ಸೊ DMK ಒಂದಿಗೆ ಮೈತ್ರಿಕೂಟವನ್ನು ರಚಿಸಿಕೊಂಡು ಚುನಾವಣೆಯನ್ನು ಎದುರಿಸಿದ್ದಂತಹ ಕಾಂಗ್ರೆಸ್ ಈ ಬಾರಿ ಆ ಒಂದು ಮೈತ್ರಿಕೂಟದಿಂದ ಹೊರಬಂದು TVK ಪಕ್ಷಕ್ಕೆ ತಮ್ಮ ಬೆಂಬಲವನ್ನು ಘೋಷಣೆ ಮಾಡಿದ್ದಾರೆ ಎನ್ನುವಂಥದ್ದು. ಈ ಮುಖಾಂತರ ತಮಿಳುನಾಡಿನಲ್ಲಿ ಕಾಂಗ್ರೆಸ್ ಬರೋಬ್ಬರಿ 5 ಕ್ಷೇತ್ರಗಳನ್ನ ಗೆದ್ಕೊಂಡಿತ್ತು. ಸೊ DMK ಮೈತ್ರಿಕೂಟ ಅವ್ರಿಗೆ 27 ಕ್ಷೇತ್ರಗಳನ್ನು ಬಿಟ್ಕೊಟ್ಟಿತ್ತು. ಆ ಒಂದು 27 ಕ್ಷೇತ್ರದಲ್ಲಿ 5 ಕ್ಷೇತ್ರವನ್ನು ಕಾಂಗ್ರೆಸ್ ಗೆದ್ಕೊಂಡಿದೆ ಅನ್ನುವಂಥದ್ದು. ಸೊ ಈ ಮುಖಾಂತರ TVK ಪಕ್ಷಕ್ಕೆ ತಮ್ಮ ಬೆಂಬಲವನ್ನು ಘೋಷಣೆ ಮಾಡುವ ಮುಖಾಂತರ ಅತಿ ದೊಡ್ಡ ರಾಜಕೀಯ ನಿರ್ಧಾರವನ್ನು ಕೈಗೊಂಡಿದ್ದಾರೆ ರಾಹುಲ್ ಗಾಂಧಿ ಅವರು ಅನ್ನುವಂಥದ್ದು. ಸೊ DMK ಇದಕ್ಕೆ ಸಂಬಂಧಪಟ್ಟಾಗೆ ಕೋಪಗೊಂಡಿದ್ದಾರೆ. DMK ಮೈತ್ರಿಕೂಟದ ನಾಯಕರು ಕೋಪಿತರಾಗಿದ್ದಾರೆ. ಕಾಂಗ್ರೆಸ್ನ ಈ ಒಂದು ನಿರ್ಧಾರವನ್ನು ಅವರು ನಿರ್ದಾಕ್ಷಿಣ್ಯವಾಗಿ ಖಂಡಿಸ್ತಾ ಇದ್ದಾರೆ ಅನ್ನುವಂಥದ್ದು. ಸ್ನೇಹಿತರೆ, ಇದೊಂದು ರೀತಿಯಾದಂತಹ TVK ಪಕ್ಷಕ್ಕೆ ಕಾಂಗ್ರೆಸ್ ತಮ್ಮ ಬೆಂಬಲವನ್ನು ಘೋಷಣೆ ಮಾಡಿರ್ತಕ್ಕಂಥದ್ದು ರಾಜಕೀಯವಾಗಿ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾದಂತಹ ರಾಜಕೀಯ ಟರ್ನಿಂಗ್ ಪಾಯಿಂಟ್ಗಳು ಸಿಗ್ತಾ ಹೋಗುತ್ತೆ ಅನ್ನುವಂಥದ್ದು ಈಗಿರ್ತಕ್ಕಂಥ ಪ್ರಶ್ನೆ. ಸೊ DMK ಇಂದ ಆಚೆ ಬಂದಿರತಕ್ಕಂಥ ಕಾಂಗ್ರೆಸ್ಗೆ ಮುಂದಿನ ದಿನಗಳಲ್ಲಿ ರಾಷ್ಟ್ರ ರಾಜಕಾರಣದಲ್ಲಿ ಹಿನ್ನಡೆ ಆಗುತ್ತಾ ಅನ್ನುವಂತಹ ಪ್ರಶ್ನೆಗಳು ನಮಗೆ ಕಾಣಸಿಗ್ತಾ ಇದೆ ಅನ್ನುವಂಥದ್ದು. ಅದರ ಜೊತೆಗೆ ಸ್ನೇಹಿತರೆ, ಈಗ ಕಾಂಗ್ರೆಸ್ ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರದಿಂದ ಎಲ್ಲ ಒಂದು ರೀತಿ ತಮಿಳುನಾಡಿನಲ್ಲಿ TVK ಮುಖ್ಯಸ್ಥರಾಗಿರುವಂತಹ ಜೋಸೆಫ್ ವಿಜಯ್ ಅವರು ಮುಖ್ಯಮಂತ್ರಿ ಗಾದಿಯನ್ನು ಏರ್ತಾರೆ ಅನ್ನುವಂಥದ್ದು. ಇತರೆ ಸಣ್ಣ ಪುಟ್ಟ ಪಕ್ಷಗಳ ಒಂದು ಸಹಾಯದಿಂದ ಅವರು 118 ಕ್ರಾಸ್ ಮಾಡ್ತಾರೆ ಅನ್ನುವಂಥದ್ದು. ಅವರು ಇಂದು ರಾಜ್ಯಪಾಲರಿಗೆ ತಮ್ಮ ಹಕ್ಕು ಮಂಡನೆಯನ್ನು ಕೂಡ ಮಾಡಿದರೆ ಸರ್ಕಾರ ರಚನೆಗೆ ಸಂಬಂಧಪಟ್ಟ ಹಾಗೆ. ಸೊ ಕಾದು ನೋಡಬೇಕಾಗುತ್ತೆ, ಫ್ಲೋರ್ ಟೆಸ್ಟಲ್ಲಿ ವಿಜಯ್ ಜೋಸೆಫ್ ಅವರು ಗೆಲ್ತಾರ ಅನ್ನುವಂಥದ್ದು. ಅದ್ರ ಜೊತೆಗೆ ಇಂದು ಅತಿ ದೊಡ್ಡ ಒಂದು ಬ್ರೇಕಿಂಗ್ ಆಗಿರ್ತಕ್ಕಂಥ ನ್ಯೂಸ್ ಏನಪ್ಪ ಅಂತಂದರೆ, AIADMK ಪಕ್ಷದಲ್ಲಿ ಇರ್ತಕ್ಕಂಥ 47 ಶಾಸಕರಲ್ಲಿ ಬರೋಬ್ಬರಿ 30 ಶಾಸಕರು TVK ಪಕ್ಷಕ್ಕೆ ಬೆಂಬಲವನ್ನು ಕೊಡಬೇಕು ಅನ್ನುವಂತಹ ಒಂದು ಶಾಸಕಾಂಗ ಸಭೆಯಲ್ಲಿ ಕೂಡ ಈ ಬಾರಿ ಚರ್ಚೆ ಮಾಡಿದ್ದಾರೆ. ಸೊ TVK ಪರವಾಗಿ ಕೆಲವು ಶಾಸಕರು ಧ್ವನಿ ಎತ್ತಿದ್ದಾರೆ ಅನ್ನುವಂಥದ್ದು ಆಘಾತಕಾರಿಯಾಗಿರ್ತಕ್ಕಂಥದ್ದು AIADMK ಪಕ್ಷಕ್ಕೆ ಅನ್ನುವಂಥದ್ದು. ಈ ಮುಖಾಂತರ ಏನಾದರೂ ಈ ಶಾಸಕರು TVK ಪಕ್ಷಕ್ಕೆ ವಲಸೆ ಹೋಗ್ತಾರೆ ಅನ್ನುವಂತಹ ಪ್ರಶ್ನೆಗಳು ಕೂಡ ನಮ್ಮ ಮುಂದೆ ಇದೆ ಅನ್ನುವಂಥದ್ದು. ಅದ್ರ ಜೊತೆಗೆ ಒಟ್ಟಾರೆಯಾಗಿ TVK ಪಕ್ಷದ ಮುಖ್ಯಸ್ಥ ವಿಜಯ್ ಜೋಸೆಫ್ ಅವರು ಕಾಂಗ್ರೆಸ್ನ ಮೈತ್ರಿಕೂಟದೊಂದಿಗೆ ತಮ್ಮ ಸರ್ಕಾರ ರಚನೆಗೆ ಪೂರ್ವ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಅನ್ನುವಂಥದ್ದು. ಸ್ನೇಹಿತರೆ, ಇದರ ಜೊತೆಗೆ ಪಶ್ಚಿಮ ಬಂಗಾಳಕ್ಕೆ ಸಂಬಂಧಪಟ್ಟಾಗೆ ಮಮತಾ ಬ್ಯಾನರ್ಜಿಯವರು ಅತಿ ಹೀನಾಯ ಸೋಲನ್ನು ಕಾಣುವ ಮುಖಾಂತರ ಮತ್ತೊಮ್ಮೆ ಒಂದು ದೊಡ್ಡ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ನಾನು ಈ ಒಂದು CM ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡುವುದಿಲ್ಲ. BJP ಇದೊಂದು ರೀತಿಯಾಗಿರ್ತಕ್ಕಂತಹ ತಂತ್ರಗಾರಿಕೆಯನ್ನು ಮಾಡಿ ಒಂದು ರೀತಿಯಾಗಿರ್ತಕ್ಕ ಮೋಸದಿಂದ ಈ ಒಂದು ಕ್ಷೇತ್ರಗಳನ್ನು ಗೆದ್ಕೊಂಡಿದ್ದಾರೆ ಅನ್ನುವಂತಹ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಸೊ ಇವರ ಒಂದು ಹೇಳಿಕೆಯಿಂದ ಅವರು ರಾಜೀನಾಮೆ ಕೊಡದೆ ಹೋದರೂ ಕೂಡ ರಾಜಕೀಯವಾಗಿ ಯಾವ ರೀತಿಯಾದಂತಹ ಕಾನ್ಸ್ಟಿಟ್ಯೂಷನಲ್ ಏನು ಸಂವಿಧಾನದಲ್ಲಿ ಯಾವ ರೀತಿಯಾದಂತಹ ಅಂಶಗಳಿದೆ, ಅವರು ರಾಜೀನಾಮೆ ಕೊಡದೆ ಹೋದರೂ ಕೂಡ ಅವರು ಮುಂದುವರಿಯಬಹುದಾ ಮುಖ್ಯಮಂತ್ರಿ ಆಗಿ ಅನ್ನುವಂತಹ ಪ್ರಶ್ನೆಗೆ ಸ್ನೇಹಿತರೆ, ಯಾವುದೇ ಒಂದು ಸರ್ಕಾರ ತಾನು ಆಡಳಿತ ನಡೆಸಬೇಕು ಅಂದರೆ ಅದಕ್ಕೆ ಬಹುಮತದ ಅವಶ್ಯಕತೆ ಇದೆ ಅನ್ನುವಂಥದ್ದು. ಬಟ್ ಈಗಿರ್ತಕ್ಕಂಥ ಮಮತಾ ಬ್ಯಾನರ್ಜಿಯವರು ಮತದಾರರ ಒಂದು ಮತದಾರರ ಒಲವನ್ನು ಕಳ್ಕೊಂಡಿದ್ದಾರೆ. ಕೇವಲ 98 ಕ್ಷೇತ್ರಗಳನ್ನು ಗೆಲ್ಲುವ ಮುಖಾಂತರ ಅತಿ ದೊಡ್ಡ ಹಿನ್ನಡೆಗೆ ಒಳಗಾಗಿದ್ದಾರೆ ಅನ್ನುವಂಥದ್ದು. ಸೊ ಈ ಮುಖಾಂತರ ಮಮತಾ ಬ್ಯಾನರ್ಜಿಯವರು ರಾಜೀನಾಮೆ ಕೊಡಲೇಬೇಕಾದಂಥ ಪರಿಸ್ಥಿತಿ ಬಂದಿದೆ. ಕೇಸ್ ರಾಜೀನಾಮೆ ಕೊಟ್ಟಿಲ್ಲ ಅಂದರೂ ಕೂಡ ಆಟೋಮೆಟಿಕ್ ರಾಜ್ಯಪಾಲರು ಅವ್ರನ್ನ ವಜಾ ಮಾಡುವ ಎಲ್ಲ ಅವಕಾಶ ಇದೆ ಸಂವಿಧಾನದ ಪ್ರಕಾರ ಅನ್ನುವಂಥದ್ದು. ಇಲ್ಲಾಂದರೆ ಅವರು ವಜಾ ಮಾಡಲಿಕ್ಕೆ ಅವಕಾಶ ಇಲ್ಲ ಅಂದರೂ ಕೂಡ
ಮಮತಾ ಬ್ಯಾನರ್ಜಿ ಅವ್ರಿಗೆ ಫ್ಲೋರ್ ಟೆಸ್ಟ್ ಮಾಡಲಿಕ್ಕೆ ಫ್ಲೋರ್ ಟೆಸ್ಟ್ ಮಾಡಿ ನಿಮ್ಮ ಬಹುಮತವನ್ನು ಸಾಬೀತು ಮಾಡಿ ಅನ್ನುವಂತಹ ಕೇಳುವ ಅವಕಾಶನೂ ಕೂಡ ರಾಜ್ಯಪಾಲರಿಗಿದೆ ಅನ್ನುವಂಥದ್ದು. ಸೊ ಕಾದು ನೋಡಬೇಕಾಗುತ್ತೆ. ಮಮತಾ ಬ್ಯಾನರ್ಜಿಯವರು ಈಗಾದರೂ ತಮ್ಮ ಮೊಂಡುತನವನ್ನು ಬಿಟ್ಟು ರಾಜೀನಾಮೆ ಕೊಡಲೇಬೇಕಾಗುತ್ತೆ. ಅಲ್ಲಿ ಬರ್ತಕ್ಕಂಥ BJP ಸರ್ಕಾರಕ್ಕೆ ಅವಕಾಶ ಕೊಡಲೇಬೇಕಾಗುತ್ತೆ ಅನ್ನುವಂಥದ್ದು ನನ್ನ ಅಭಿಪ್ರಾಯ ಅನ್ನುವಂಥದ್ದು. ಸೊ ಸೋಲನ್ನು ಒಪ್ಕೊಳ್ಳೇಬೇಕಾಗುತ್ತೆ. 15 ವರ್ಷಗಳ ಕಾಲ ಆಡಳಿತವನ್ನು ನಡೆಸಿರ್ತಕ್ಕಂಥ ಮಮತಾ ಬ್ಯಾನರ್ಜಿಯವರು ಇಷ್ಟು 3 ದಶಕಗಳ ಕಾಲ ಆಡಳಿತವನ್ನು ನಡೆಸಿರ್ತಕ್ಕಂಥ ಮಮತಾ ಬ್ಯಾನರ್ಜಿಯವರು ಸೋಲನ್ನು ಒಪ್ಕೊಳ್ಳೇಬೇಕಾಗುತ್ತೆ ಅನ್ನುವಂಥದ್ದು. ಸೋಲನ್ನು ಒಪ್ಕೊಂಡು ವಿರೋಧ ಪಕ್ಷದಲ್ಲಿ ಕೂತು ವಿರೋಧ ಪಕ್ಷದ ಸ್ಥಾನವನ್ನು ಸರಿಯಾಗಿ ನಿಭಾಯಿಸಲೇಬೇಕು ಅನ್ನುವಂಥದ್ದು ನಮ್ಮ ಅಭಿಪ್ರಾಯ. ಸೊ ಒಟ್ಟಾರೆಯಾಗಿ ತಮಿಳುನಾಡಿನಲ್ಲಿ ಆಗ್ತಕ್ಕಂಥ ಕ್ಷಿಪ್ರ ಬೆಳವಣಿಗೆ ಏನಪ್ಪ ಅಂದರೆ ಡಿ ಎಮ್ ಕೆ ಮೈತ್ರಿಕೂಟವನ್ನು ಮುರಿದು TVK ಪಕ್ಷಕ್ಕೆ ಕಾಂಗ್ರೆಸ್ ತಮ್ಮ ಸಪೋರ್ಟನ್ನು ಎಕ್ಸ್ಟೆಂಡ್ ಮಾಡಿರ್ತಕ್ಕಂಥದ್ದು. ತಮ್ಮ ವೆಸ್ಟ್ ಬೆಂಗಾಲ್ಗೆ ಸಂಬಂಧಪಟ್ಟಾಗೆ ದೀದಿ ರಾಜೀನಾಮೆ ಕೊಡದೇ ಇರ್ತಕ್ಕಂಥದ್ದು. ಸೊ ಯಾರೆಲ್ಲ ಈ ವಿಡಿಯೋ ನೋಡಿರೋರಿಗೆ ಧನ್ಯವಾದಗಳು. ಸೊ ಯಾರೇನೋ ನಮ್ಮ ಲಕ್ಕಿ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ವೀಕ್ಷಕರೇ.